ಸೊ ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ತಾವು ಈಗಾಗಲೇ ಇಲ್ಲಿ ನೋಡ್ತಿರೋ ಹಾಗೆ ಶಿರಟ್ಟಿ ಫಕೀರೇಶ್ವರ ಜಗದ್ಗುರುಗಳ ಈಗೇನು 13ನೇ ಪಟ್ಟಾಧ್ಯಕ್ಷರಾದ ಅವರು ಮತ್ತು ದಿಂಗಾಲೇಶ್ವರ ಶ್ರೀಗಳು ಅವರು ಇಬ್ಬರು ಕೂಡಿಕೊಂಡು ಫಕೀರೇಶ್ವರನ ಅದೇನು ದ್ವೇಷ ಬಿಡು ಪ್ರೀತಿ ಮಾಡುವ ಒಂದು ಸಂದೇಶ ಇತ್ತು, ಅದು ಸಾರುವ ಉದ್ದೇಶದಿಂದ ಮತ್ತು ಎಲ್ಲ ಜನರನ್ನು ಒಂದು ಮಾಡಲಿಕ್ಕೆ, ಸಮಾಜಕ್ಕೆ ಒಂದು ಮಾಡಲಿಕ್ಕೆ ಇದೊಂದು ಅದ್ಭುತವಾದ ಎಲ್ಲೂ ನೀವು ಕಾಣರಿದಂಥ ಒಂದು ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಹುಬ್ಬಳ್ಳಿ ಮಹಾನಗರದಲ್ಲಿ. ಫೆಬ್ರವರಿ 1ನೇ ತಾರೀಕು 2024ರಂದು ಸಂಜೆ 3 ಗಂಟೆಗೆ ಸುಮಾರು ಸ್ಟಾರ್ಟ್ ಆಗುತ್ತೆ ಪ್ರೋಗ್ರಾಮು. ಇದು ಸ್ಟಾರ್ಟ್ ಆಗೋದು 3000 ಮಠದಿಂದ ವೈಭವಪೂರಿತವಾದಂಥ ಒಂದು ಮೆರವಣಿಗೆ. ಅದರಲ್ಲಿ 5 ಆನೆಗಳಿರುತ್ತದೆ, 5 ಒಂಟೆ, 5 ಕುದುರೆ, 5 ಕುದುರೆಗಳು. ಆ ಆನೆ ಮೇಲೆ ಫಕೀರೇಶ್ವರನ ಒಂದು ಅಂಬಾರಿ, ಅಲ್ಲಿ ಫಕೀರೇಶ್ವರನ ಬೆಳ್ಳಿಯ ಮೂರ್ತಿ, ಅದನ್ನು 3000 ಮಠದಿಂದ ಹಿಡಿದು ಕಿತ್ತೂರು ಚೆನ್ನಮ್ಮ ಸರ್ಕಲ್ವರೆಗೂ ಮತ್ತು ಅಲ್ಲಿಂದ ಈ ನೆಹರು ಸ್ಟೇಡಿಯಂ, ಈಗೇನು ನಾವು ನಿಂತೀವಿ ನೆಹರು ಸ್ಟೇಡಿಯಂನಲ್ಲಿ ಒಂದು ಬೃಹತ್ವಾದ ಒಂದು ಕಾರ್ಯಕ್ರಮ ನಡೀತೈತಿ. ಅದಕ್ಕೆ ನಾವು ಬಹುಶಃ ಹಿಂದೂ ನೀವೆಲ್ಲೂ ಕೇಳಿರಲಿಕ್ಕಿಲ್ಲ. ಈ ಹಿಂದ್ಗಡೆ ನಿಮಗೊಂದು ತಕಡಿ ಕಾಣಿಸ್ಬೋದು, ಅದರಲ್ಲಿ ನೀವು ಸಾಧಾರಣವಾಗಿ ತುಲಾಭಾರ ನೀವು ಸ್ವಾಮಿಗಳು ನೋಡಿರ್ತೀರಿ ಅಥವಾ ಮಕ್ಕಳದ್ದು ನೋಡಿರ್ತೀರಿ. ಆದರೆ ಇಲ್ಲಿ ವಿಶೇಷವಾಗಿ ಏನು ನಡೆಯುದಪ್ಪ ಅಂತೇಳಿದ್ರೆ ಆನೆ ಮೇಲೆ ಅಂಬಾರಿ, ಆ ಅಂಬಾರಿ ಹೊತ್ತ ಆನೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ನಾಣ್ಯ, ಈಗ ಏನು ದೊಡ್ಡ ನಾಣ್ಯ ಇದೆ, ಆ ನಾಣ್ಯದ ಒಂದು ತುಲಾಭಾರ ನಡೀತಾ ಇದೆ. ಸುಮಾರು 5555 kg ಬರ್ತಿದ್ರಿ ತೂಕ. ಅದನ್ನು ನಾಣ್ಯದ ರೂಪದಲ್ಲಿ ತುಲಾಭಾರ ಮಾಡ್ತಾಯಿದ್ದಾರೆ. ಸೊ ಈ ಕಾರ್ಯಕ್ರಮಕ್ಕೆ ದಾನಿಗಳದಾರ, ಅವು ದಾನಿಗಳು ಅವ್ರ ಕೈಯಲ್ಲಿ ನಾಣ್ಯವನ್ನು ಇಡಿಸುವಂಥ ಪ್ರೋಗ್ರಾಮ್ ಐತಿ. ಆಮೇಲೆ ಸುಮಾರು 1 ಲಕ್ಷದಿಂದ 1.5 ಲಕ್ಷ ಜನ ಕೂಡುವಂಥ ಒಂದು ಅಂದಾಜು ಇದೆ. 1 ಲಕ್ಷ ಜನರಿಗಂತೂ ಮಿನಿಮಮ್ ಊಟದ ವ್ಯವಸ್ಥೆ ಅದೆಲ್ಲ ಮಾಡಿರ್ತಾರೆ. ಅದರ ಪ್ರಕಾರವಾಗಿ ತಾವೆಲ್ಲರೂ ಇಲ್ಲಿ ಬಂದು ಶ್ರೀಗಳ ಒಂದು ಆಶೀರ್ವಾದ ಪಡೆದುಕೋಬೇಕು. ಹಾಗೂ ಎಂದೂ ನಡೆದೇ ಇರುವಂಥ ಒಂದು ಸಮಾರಂಭ ಮತ್ತು ಸಂಭ್ರಮ ಏನಿದೆ, ಆ ಸಂಭ್ರಮದಲ್ಲಿ ತಾವು ಕೂಡ ಈ ಸಮಾರಂಭದಲ್ಲಿ ಭಾಗಿಯಾಗಿ ತಾವು ಪುಣ್ಯವನ್ನು ಪಡ್ಕೋಬೇಕಂತ ಹೇಳ್ತೀನಿ. ಅದರೊಂದಿಗೆ ಇನ್ನೊಂದೇನು ಹೇಳಬೇಕಂದ್ರೆ, ಬಹುಶಃ ಆನೆ ಮತ್ತು ಅಂಬಾರಿ ತುಲಾಭಾರ ಮಾಡೋದು ಬಹುಶಃ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದಾಗನೇ ಇದು ಮೊದಲೇ ಬಾರಿಗೆ ಆಗಿರ್ಬೋದು ಅಂತ ಅನ್ನಿಸ್ತೈತಿ. ಸೊ ಇದು ಒಂದು ಗಿನ್ನಿಸ್ ದಾಖಲೆ ಆಗ್ತಿತ್ತೋ ಏನೋ ಅನ್ನುವಂಥ ಒಂದು ಪರಿಕಲ್ಪನೆಯಲ್ಲಿ ನಾವೆಲ್ಲರಿದ್ದೀವಿ ಭಕ್ತರು. ಅದಕ್ಕೆ ಇದನ್ನು ಯಶಸ್ವಿಗೊಳಿಸಲು ತಾವೆಲ್ಲ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬರಬೇಕು, ಶ್ರೀಗಳ ಆಶೀರ್ವಾದವನ್ನು ಪಡ್ಕೋಬೇಕು. ಅದಾದಮೇಲೆ ಇದು ನಮಗೆಲ್ಲರಿಗೂ ಬಂದು ನೀವು ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಾಗಿ ಮಾಡಬೇಕಂಥೇಳಿ ತಮ್ಮಲ್ಲಿ ನಾವು ಬೇಡ್ಕೋತೀವಿ. ನಮ್ಮದು ಮತ್ತು ಈ ಮಠದ ಸಂಬಂಧ ಅಂದರೆ ಸುಮಾರು ಒಂದು 300-400 ವರ್ಷ ಹಿಂದಿಂದ ಸಂಬಂಧ ಇದೆ ನಮಗೆ. ಸೊ ನಮ್ಮ ಮಂಥನಕ್ಕೆ ಶಿಕ್ಕದೇಶ ಅಂತೇಳಿ ಹೆಸರು ಬಂದಿದ್ದ ನಮ್ಮ ಶಿರಟ್ಟಿ ಫಕೀರೇಶ್ವರ ಮಠದಿಂದ. ನೀವು ಮುಘಲ್ ಅಕ್ಬರ್ ರಾಜನ ದರ್ಬಾರ್ದಾಗ ಫಕೀರೇಶ್ವರ ಸ್ವಾಮಿಗಳು ಅಲ್ಲೇನು ಪವಾಡವನ್ನು ತೋರ್ಸ್ಯಾರ, ಆ ಟೈಮ್ದಾಗ ಏನು ಸಿಕ್ಕಾಗಳು ಅಕ್ಬರ್ ಬಾದ್ಶಾ ಕೊಟ್ಟಾನ, ಆ ಸಿಕ್ಕಾಗಳು ಇವತ್ತಿಗೆ ನಮ್ಮ ಮನೆಯಲ್ಲಿದ್ದಾವೆ. ಅದನ್ನು ನಾವು ದಿನನಿತ್ಯ ಪೂಜೆಯನ್ನು ಮಾಡ್ತಿರ್ತೀವಿ. ಆ ಪೂಜೆ ಮಾಡಿ ನಮ್ಮಲ್ಲಿ ಮನೆಯಲ್ಲಿ ಅದೇನು ಸಿಕ್ಕ ಇದೆ ಅದರಿಂದ ನಮಗೆ ಶಿಕ್ಕದೇಶ ಅಂತ ಮಂಥನಕ್ಕೆ ಹೆಸರು ಬಂದೈತಿ. ಅದಾದಮೇಲೆ ಹೊಸ ಸ್ವಾಮಿಗಳು ಪಟ್ಟಕ್ಕೆ ಬರುವಾಗ ಆ ಶಿಕ್ಕೆಯನ್ನು ಮಠಕ್ಕೆ ತೆಗೆದುಕೊಂಡು ಹೋಗಿ ಆ ಸಂಪ್ರದಾಯ ಏನೈತಿ ಆ ಶಾಸ್ತ್ರೋಕ್ತವಾಗಿ ಅದನ್ನು ಮಾಡಿದ ಮೇಲೆ ಹೊಸ ಸ್ವಾಮಿಗಳಿಗೆ ಅಲ್ಲಿ ಪಟ್ಟಕ್ಕೆ ಅಧಿಕಾರಕ್ಕೆ ಬರ್ತಾರೆ. ಇದು ನಾವು ನಮ್ಮ ಮನೆಯಲ್ಲಿ ನಾವೆಲ್ಲರೂ ನಮ್ಮ ಮಂತಂದರು ಇದು ನಮ್ಮ ಸೌಭಾಗ್ಯ ಭಾಗ್ಯ ಅಂತೇಳಿ ನಾವು ತಿಳ್ಕೊತೀವಿ. ಇದರಿಂದ ನಮಗೆ ಮಂತನಕ್ಕೂ ಒಳ್ಳೆಯದಾಗೈತಿ, ನಮ್ಮ ಊರಿಗೆ ಒಳ್ಳೆಯದಾಗೈತಿ. ಸೊ ಆದ್ದರಿಂದ ನಾವು ಈ ಮಠಕ್ಕೆ ಒಂದು ನಮ್ಮದು ಇದು ಮಠಕ್ಕೆ ಬಿಡಲಾರ್ದ ನಂಟಿದೆ. ನಮ್ಮ ಬೀಗರ್ಕಿನ ಹಳೆ ನಂಟು ನಮಗೆ ಈ ಮಠಕ್ಕೆ ಐತ್ರಿ. ಸೊ ಒಂದು 400 ವರ್ಷದ ಇತಿಹಾಸ ಐತೆ ನಮಗೆ ಈ ಮಠಕ್ಕೆ. ಸೊ ನಮಗೆ ಈ ಮಹಿಮೆಯನ್ನು ನಾವು ಕಂಡರಿದೀವಿ. ಅದಕ್ಕೆ ತಾವೆಲ್ಲರೂ ಬಂದು ಇದು ಆಶೀರ್ವಾದ ಪಡ್ಕೋರಂತೆ ತಮ್ಮೆಲ್ಲರೂ ನಾವು ಕೇಳ್ತೀವಿ. ಮೀಡಿಯಾ ಮಿತ್ರರಿಗೂ ನಾವು ಒಂದೇನು ಹೇಳಬೇಕಂದ್ರೆ, ಯಶಸ್ವಿಗೊಳಿಸ್ಬೇಕಂದ್ರೆ ನಿಮ್ಮದು ಸಹಕಾರ ಇದೆ. ಇಂಥ ಒಂದು ಧರ್ಮ ಜಾಗೃತಿ ಇದೆಲ್ಲ ಅವಶ್ಯಕತೆ ಇದೆ ನಮ್ಮ ಸಮಾಜಕ್ಕೆ ಇವತ್ತು. ಸೊ ನೀವು ಇದಕ್ಕೆ ಕೈ ಜೋಡಿಸ್ತೀರಂಥೇಳಿ ತಿಳ್ಕೊಂಡು ತಮಗೂ ಧನ್ಯವಾದಗಳನ್ನು ತಿಳಿಸ್ತೀವಿ. ಸರ್ ಪ್ರತಾಪ್ ಸೂರ್ಯ ಸಿಕ್ಕದೇಶ ಅಂತೇಳಿ ನಾವು ಅಣ್ಣಿಗಿರಿಯವರು ಸರ್.